ಚನ್ನಪಟ್ಟಣ ಟಿಕೆಟ್ ವಿಚಾರದಲ್ಲಿ ಸೈನಿಕ ಯೂಟರ್ನ್ ಹೊಡೆದಿದ್ದಾರೆ. ಟಿಕೆಟ್ ಲಾಬಿಯಿಂದ ಹಿಂದೆ ಸರಿದ್ರ ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಸಿಗಲ್ಲ ಎಂಬ ಮಾಹಿತಿ ಸಿಗ್ತಾ ಹಾಗಾದ್ರೆ ನೋಡಿ, ಚನ್ನಪಟ್ಟಣ ಟಿಕೆಟ್ ನನಗೆ ಸಿಗುತ್ತೆ, ಟಿಕೆಟು ಅವ್ರು ಕೊಡ್ಲಿ ಬಿಡ್ಲಿ, ನಾನಂತರೂ ನಿಲ್ಲೋದು ಫಿಕ್ಸು ಅಂತ ಹೇಳ್ತಿದ್ರು. ಆದ್ರೆ ಈಗ ನೋಡಿದ್ರೆ ಏಕಾಏಕಿ ಯೂಟರ್ನ್ ಹೊಡೆದಿದ್ದಾರೆ ಸೈನಿಕ. ಟಿಕೆಟ್ ಸಿಗಲ್ಲ ಅನ್ನುವಂಥ ಸುಳಿವು ಸಿಕ್ಬಿಡ್ತಾ ಹಾಗಾದ್ರೆ ಅವ್ರ ಹೈಕಮಾಂಡ್ನಿಂದ. ಈ ಹಿಂದೆ ಹೇಗಿದ್ರು ಯೋಗೇಶ್ವರ್, ಈಗ ಹೇಗಾಗಿದ್ದಾರೆ, ಅವ್ರ ಹೇಳಿಕೆಗಳನ್ನು ಗಮನಿಸಬಹುದು ನಾವು. ಚನ್ನಪಟ್ಟಣದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಚನ್ನಪಟ್ಟಣದ ಪ್ರತಿ ತಾಲೂಕಿನಲ್ಲೂ ನಿಖಿಲ್ ಅವರು ಓಡಾಡ್ತಾ ಇದ್ದಾರೆ, ಮಿಂಚಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ. JDSನಿಂದ ನಿಖಿಲ್ ಅಥವಾ ಸ್ಥಳೀಯ ಕಾರ್ಯಕರ್ತರಿಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆಗಳಿದ್ದಾವೆ. ತೆರೆಮರೆಯ ಕಸರತ್ತಿನ ಬಳಿಕ ಈಗ ಸಿಪಿ ಯೋಗೇಶ್ವರ್ ಹೇಳ್ತಾ ಇದ್ರು ಟಿಕೆಟ್ ನಮಗೆ ಸಿಗುತ್ತೆ ಅಂತ ಹೇಳಿ. ಆದ್ರೆ ಈಗ ಯೂಟರ್ನ್ ಹೊಡೆದಿದ್ದಾರೆ. ಅಂದ್ರೆ ಕುಮಾರಸ್ವಾಮಿ ಅವರ ಚಕ್ಮೇಟ್ಗೆ ಇಲ್ಲಿ ದಳಪತಿ ಅಂದ್ರೆ ಸಿಪಿ ಯೋಗೇಶ್ವರ್ ಅವರು ಬೆಚ್ಚಿ ಬಿದ್ರಾ ಅಂತ ಅವ್ರು ಹೇಳಿದರು. ಮೊದಲು ಮೈತ್ರಿ ಜೊತೆಗೆ ಇರ್ತೀವಿ, ಅದನ್ನು ಒಪ್ಕೊಳ್ಳೋಕೆ ಹೇಳಿ ಯೋಗೇಶ್ವರ್ ಅವ್ರಿಗೆ ಅಂತ ಕುಮಾರಸ್ವಾಮಿ ಹೇಳಿಬಿಟ್ರು. ಮತ್ತು ಇವರೇನು, ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ಅವ್ರ ಜೊತೆಗೆ ನಿಲ್ತೀನಿ ಅಂತ ಇವ್ರು ಹೇಳಿದ್ದಾರೆ. ಅಂದರೆ ಇಲ್ಲಿ ಅಭ್ಯರ್ಥಿ ಕುಮಾರಸ್ವಾಮಿ ಆದರೆ ಅಷ್ಟೇನಾ ಇವ್ರ ಬೆಂಬಲ, ಅಥವಾ ಯಾರೇ ಆದರೂ ಇವ್ರ ಬೆಂಬಲನ? ಒಂದು ಲೆಕ್ಕಕ್ಕೆ ಈಗ ಸಿಪಿ ಯೋಗೇಶ್ವರ್ ಅವರು ಅವರ ಮನವೊಲಿಸ್ದಂಗೆ ಕಾಣುತ್ತಾ ಇದೆ. BJP ನಾಯಕರು ದೆಹಲಿಗೆ ಹೋದರು, ಲಾಬಿ ಮಾಡಿದರು, ಒಂದು ಟೀಮೇ ಹೋಗಿತ್ತು. ಆದರೆ ಕುಮಾರಸ್ವಾಮಿ ಅವರು ಹಾದಿ ಬೀದಿಲೆಲ್ಲ ಹೇಳ್ಕೊಳ್ಳೋಕೆ ಒಪ್ಪಲಿಲ್ಲ. ಅವರು ಅಲ್ರಿ ಬಹಿರಂಗವಾಗಿಯೇ ಟಿಕೆಟ್ ಬೇಕು ಅಂತ ಹೇಳ್ತಿದ್ದಾರೆ, ಟಿಕೆಟ್ ಸಿಗಲಿದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಿದ್ದು ಯೋಗೇಶ್ವರ್ ಹೇಳ್ತಿದ್ದಾರೆ, ಮೊದಲು ಮೈತ್ರಿ ಧರ್ಮ ಪಾಲನೆ ಮಾಡೋಕ್ಕೆ ಹೇಳಿ ಅವ್ರಿಗೆ ಅಂತ ಹೇಳಿದರು. ಹಾಗಾಗಿ ಯೋಗೇಶ್ವರ್ ಅವರು ಈಗ ಟಿಕೆಟ್ ಸಿಗೋದಿಲ್ಲ ಅನ್ನುವಂಥ ವಿಚಾರ ಗೊತ್ತಾದ ಮೇಲೆ ಈ ರೀತಿಯಾಗಿ ಯೂಟರ್ನ್ ಹೊಡೆದ್ರ ಅನ್ನೋದು ಪ್ರಶ್ನೆ.